ಡಿಂಪಲ್ ಕ್ವೀನ್ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಲೇಡಿ ಸೂಪರ್ ಸ್ಟಾರ್ ಎಂಬ ಹೊಸ ಬಿರುದನ್ನು ಪಡೆದುಕೊಂಡಿರುವ ಕನ್ನಡದ ನಟಿ ರಚಿತಾ ರಾಮ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು, ರಚಿತಾ ರಾಮ್ ಅವರ ಹುಟ್ಟುಹಬ್ಬದಂದು ಕೆಲವು ಸಿನಿಮಾಗಳ ಲುಕ್ ಬಿಡುಗಡೆಯಾಗಿವೆ. ಹೌದು, ರಚಿತಾ ರಾಮ್ ಅವರ ಮುಂದಿನ ಸಿನಿಮಾಗಳು ಯಾವ್ಯಾವು, ಯಾವೆಲ್ಲ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿವೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸ್ಯಾಂಡಲ್ವುಡ್ ಸಲಗ ಅಪ್ಕಮಿಂಗ್ ಸಿನಿಮಾ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ದುನಿಯಾ ವಿಜಯ್ ಅವರಿಗೆ ನಾಯಕಿಯಾಗಿ ಕಾಣಿಸುತ್ತಿದ್ದಾರೆ. ಇಂದು ಅಫಿಷಿಯಲ್ ಆಗಿ ನಾನು ದುನಿಯಾ ವಿಜಯ್ ಮಗಳ ಅಮ್ಮನ ಪಾತ್ರದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದೇನೆ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ. ಇನ್ನು ಜಾಹಿದ್ ಖಾನ್ ಹಾಗೂ ಮಲೈಕಾ ಸುಪಾಲ ಅಭಿನಯದ ಕಲ್ಟ್ ಸಿನಿಮಾದಲ್ಲೂ ರಚಿತಾ ರಾಮ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಹೌದು, ಈ ಚಿತ್ರ ಕೂಡ ಈ ವರ್ಷವೇ ತೆರೆಗೆ ಬರುತ್ತಾ ಎಂದು ಕಾದು ನೋಡಬೇಕಾಗಿದೆ. ನೀನಾಸಂ ಸತೀಶ್ಗೆ ಮತ್ತೆ ಅಯೋಗ್ಯನ ಜೋಡಿಯಾಗಿ ಅಯೋಗ್ಯ 2 ನಲ್ಲಿ ರಚಿತಾ ರಾಮ್ ಅವರು ಅಭಿನಯಿಸುತ್ತಿದ್ದಾರೆ. ಹೌದು, ಈ ವರ್ಷವೇ ಈ ಸಿನಿಮಾ ಕೂಡ ತೆರೆಗೆ ಬರುವ ಸಾಧ್ಯತೆ ತುಂಬಾನೇ ಹೆಚ್ಚಿದೆ ಅಂತಾನೆ ಹೇಳ್ಬೇಕು. ಇನ್ನು ಶಬರಿ ಸರ್ಚಿಂಗ್ ಫಾರ್ ರಾವಣ ಈ ಸಿನಿಮಾ ಫಸ್ಟ್ ಲುಕ್ ಬಿಟ್ಟಾಗಿನಿಂದ ರಚಿತಾ ರಾಮ್ ಅವರನ್ನ ಈ ಲುಕ್ ನಲ್ಲಿ ನೋಡೋಕೆ ಅವರ ಅಭಿಮಾನಿಗಳಂತೂ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಚಿತ್ರ ಮೋಸ್ಟ್ಲಿ ಮುಂದಿನ ವರ್ಷ ತೆರೆಗೆ ಕಾಣಬಹುದು ಎಂದು ನಿರೀಕ್ಷೆ ಮಾಡೋಣ. ಆದಷ್ಟು ಬೇಗ ಏಪ್ರಿಲ್. ಈ ಚಿತ್ರದಲ್ಲಿ ಚಿರಂಜೀವಿ ಸರ್ಜಾ ಅವರು ಸಹ ರಚಿತಾ ರಾಮ್ ಅವರೊಂದಿಗೆ ಈ ಹಿಂದೆ ಅಭಿನಯ ಮಾಡಿದ್ದರು. ಈ ಚಿತ್ರ ಯಾವಾಗ ತೆರೆಗೆ ಬರುತ್ತೆ ಅಂತ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಆದರೆ ಈ ಚಿತ್ರವು ಆದಷ್ಟು ಬೇಗ ರಿಲೀಸ್ ಆಗಿ ಚಿರು ಹಾಗೂ ರಚಿತಾ ತೆರೆಯ ಮೇಲೆ ಖುಷಿಯ ಸುದ್ದಿ ಬರಲಿ ಆದಷ್ಟು ಚಿತ್ರಮಂದಿರಗಳಲ್ಲಿ. ಹಾಗೂ ರಚಿತಾ ರಾಮ್ ಅವರ ಇನ್ನೊಂದು ಚಿತ್ರ ಲಿಲ್ಲಿ. ಈ ಚಿತ್ರ ಕೂಡ ತುಂಬಾನೇ ನಿರೀಕ್ಷೆ ಹುಟ್ಟುವಂತಹ ಸಿನಿಮಾ ಇದಾಗಿದೆ. ಈ ಚಿತ್ರದ ಎಲ್ಲಿವರೆಗೂ ಬಂದಿದೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ಆದಷ್ಟು ಬೇಗ ರಿಲೀಸ್ ಆಗಲಿ. ಸೊ ನೋಡಿದ್ರಲ್ಲ, ಇದು ರಚಿತಾ ರಾಮ್ ಅವರ ಮುಂದಿನ ಅಪ್ಕಮಿಂಗ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು. ಈ ವರ್ಷ ಮತ್ತೆ 3 ಸಿನಿಮಾಗಳು ರಿಲೀಸ್ ಆಗೋದಂತೂ ಗ್ಯಾರಂಟಿ. ಒಟ್ಟಾರೆ ಈ ವರ್ಷ ರಚಿತಾ ರಾಮ್ ಅವರ ಫ್ಯಾನ್ಸ್ ಗಳಿಗಂತೂ ಚಿತ್ರಮಂದಿರದಲ್ಲಿ ಹಬ್ಬವೋ ಹಬ್ಬ ಅಂತಾನೆ ಹೇಳ್ಬೇಕು. ಸೊ ನೀವು ರಚಿತಾ ರಾಮ್ ಅವರ ಅಭಿಮಾನಿಗಳಾಗಿದ್ದರೆ ನಿಮಗೆ ಯಾವ ಚಿತ್ರಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.